ಇನ್ನು ಪುತ್ತೂರಿನಲ್ಲಿ ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಆಗುತ್ತಾ ಎಂಬಂತಹ ಪ್ರಶ್ನೆ ಉದ್ಭವಿಸಿದೆ. ಈ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ರೆಬಲ್ ಟೀಮ್ ಪುತ್ತಿಲ ಪರಿವಾರ ಬಿಜೆಪಿ ಸೇರ್ಪಡೆ ಖಚಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪುತ್ತಿಲ ತಂಡಕ್ಕೆ ಬಿಜೆಪಿ ನಾಯಕರಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆಯಂತೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಂದಲೇ ಮನವೊಲಿಕೆ ಕಾರ್ಯ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕ ಸಮರ ಹೊತ್ತಲ್ಲೇ ಬಂಡಾಯ ತಣಿಸಲು ಬಿಜೆಪಿ ಈ ರೀತಿಯ ಪ್ಲಾನ್ ಮಾಡಿದೆ. ಅರುಣ್ ಕುಮಾರ್ ಪುತ್ತಿಲಾಗೆ ಪ್ರಮುಖ ಹುದ್ದೆಯನ್ನ ನೀಡುವಂತಹ ಭರವಸೆಯನ್ನ ಬಿಜೆಪಿ ನೀಡಿದೆ. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಈ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಬಿಜೆಪಿಯೊಂದಿಗೆ ವಿಲೀನ ಆಗ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನ ಪುತ್ತಿಲ ಪರಿವಾರ ನೀಡಿತ್ತು. ಮಂಡಲಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಆ ಸ್ಥಾನ ಸಿಗದಿದ್ರೆ ಬಂಡಾಯದ ಎಚ್ಚರಿಕೆಯನ್ನ ನೀಡಿದ್ರು. ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನಕ್ಕೆ ಈಗ ಬಿಜೆಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ? ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ? ಯಡಿಯೂರಪ್ಪ ಅವರ ಹೆಗಲಿಗೆ ಈ ಹೊಣೆಯನ್ನ ಹಾಕಿದ್ಯಾ? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈಗಾಗಲೇ ಮನವೊಲಿಕೆ ಕಾರ್ಯದಲ್ಲಿ ತೊಡಗಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಆಗುತ್ತಾ ಸದ್ಯದಲ್ಲೇ ಯಡಿಯೂರಪ್ಪ ಅವರು ಮನವೊಲಿಸಿದ್ದಾರೆ ಪುತ್ತಿಲ ಪರಿವಾರವನ್ನ. ಅವರು ಕೇಳಿರುವಂತಹ ಬೇಡಿಕೆಗಳು ಏನಿದೆ ಆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಅಂತ. ಪುತ್ತಿಲ ಪರಿವಾರವನ್ನ ಎದುರು ಹಾಕೊಂಡ್ರೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಗೊತ್ತಾಗಿದೆ. ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರವನ್ನ ಎದುರು ಹಾಕಿಕೊಳ್ಳುವಂತಹ ಧೈರ್ಯವನ್ನ ಬಿಜೆಪಿ ಮಾಡ್ತಾ ಇಲ್ಲ. ಹಾಗಾಗಿ ಅವರ ಬೇಡಿಕೆ ಮಂಡಲಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ. ಹಾಗಾಗಿ ಅದನ್ನ ಕೊಟ್ರಾಯ್ತು ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಏನಾದರೂ ಬಂದಿದ್ಯಾ? ಪುತ್ತಿಲ ಪರಿವಾರವನ್ನ ಎದುರು ಹಾಕಿಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅನ್ನುವಂತಹ ಸಲಹೆ ಸೂಚನೆ ಏನಾದರೂ ಹೈಕಮಾಂಡ್ನಿಂದ ಬಂದಿದ್ಯಾ? ಈ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವಿಲೀನಕ್ಕೆ ಆ ರೀತಿಯ ಪ್ಲಾನ್ಗಳನ್ನ ಮಾಡಿ ಯಡಿಯೂರಪ್ಪ ಅವರು ಸಕ್ಸಸ್ ಆಗ್ತಿದ್ದಾರಾ ಅಥವಾ ಸಕ್ಸಸ್ ಆಗಿದ್ದಾರಾ ಅನ್ನುವಂಥದ್ದು ಮುಂದಿನ ದಿನಗಳ ಬೆಳವಣಿಗೆಯಲ್ಲಿ ಗೊತ್ತಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ, ಸಂಪರ್ಕದಲ್ಲಿದ್ದಾರೆ. ಗಿರಿಧರ್, ಪುತ್ತಿಲ ಪರಿವಾರವನ್ನ ಎದುರು ಹಾಕೊಂಡ್ರೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಆ ತಪ್ಪು ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶ. ಹಾಗಾಗಿ ವಿಲೀನ ಆಗುವಂತಹ ಸಾಧ್ಯತೆ ಇದೆಯಾ ಪುತ್ತಿಲ ಪರಿವಾರ ಬಿಜೆಪಿಯೊಂದಿಗೆ? ಈ ನಿಟ್ಟಿನಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಆಗಿದೆ ಅಂತ ಗಿರಿಧರ್ ಶೆಟ್ಟಿ. ರಜನಿ, 4 ದಿನಗಳ ಹಿಂದೆ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ಸಮಾವೇಶ ನಡೆದಿತ್ತು. ಅದರಲ್ಲಿ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ರು, ಪುತ್ತಿಲ ಪರಿವಾರದ ಕಾರ್ಯಕರ್ತರು. ಅದರಲ್ಲಿ ಪ್ರಮುಖವಾಗಿ ಈ ಬಿಜೆಪಿ ಜೊತೆಗೆ ವಿಲೀನ ಆಗುವ ವಿಚಾರದಲ್ಲಿ ಚರ್ಚೆ ಕೂಡ ಆಗಿತ್ತು. ಹೆಚ್ಚಿನ ಕಾರ್ಯಕರ್ತರು ಪುತ್ತಿಲ ಪರಿವಾರ ಸಂಘಟನೆಯನ್ನು ವಿಸರ್ಜನೆ ಮಾಡಬಾರದು, ನಾವು ವಿಲೀನಕ್ಕೆ ರೆಡಿ ಇದ್ದೇವೆ, ನಾವು ಈ ಹಿಂದೆ ಕೂಡ ಬಿಜೆಪಿ ಜೊತೆಗೆ ಇದ್ದವರು, ಆದ್ರೆ ಪುತ್ತೂರು ಮಂಡಲಾಧ್ಯಕ್ಷ ಸ್ಥಾನವನ್ನು ಮಾತ್ರ ಬಿಟ್ಕೊಡ್ಬೇಕು ಅನ್ನೋ ಒಂದು ಷರತ್ತನ್ನು ಹಾಕಿದ್ರು. ಅದರ ಜೊತೆಗೆ 3 ದಿನಗಳ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಇದೀಗ 3 ದಿನಗಳ ಡೆಡ್ಲೈನ್ ಮುಗಿದಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ನಾಯಕರು ಅರುಣ್ ಪುತ್ತಿಲ ಅವರನ್ನು ಸಂಪರ್ಕಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ BS ಯಡಿಯೂರಪ್ಪ ಅಂದ್ರೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರೇ ಮುಂದೆ ನಿಂತು ಒಟ್ಟು ಅಲ್ಲಿಯ ಗೊಂದಲವನ್ನು ಪರಿಹರಿಸುವುದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಪುತ್ತೂರಿನಲ್ಲಿ ಅಲ್ಲಿ ಅರುಣ್ ಪುತ್ತಿಲ ಅವರಿಗೆ ಪ್ರಮುಖ ಜವಾಬ್ದಾರಿಯನ್ನು ಕೂಡ ಕೊಡುವುದು, ಅದರ ಜೊತೆಗೆ ಒಟ್ಟು ಅಲ್ಲಿಯ ಬಂಡಾಯವನ್ನು ಶಮನಗೊಳಿಸುವಂತದ್ದು, ಲೋಕಸಭೆ ಚುನಾವಣೆ ಹೊತ್ತಿಗೆ ಎಲ್ಲವನ್ನು ತಣ್ಣಗಾಗಿಸಿ ಸುಲಲಿತವಾಗಿ ಬಿಜೆಪಿ ಚುನಾವಣೆ ಎದುರಿಸುವ ಹಾಗೆ ಮಾಡುವಂತದ್ದು ಇದರ ಹಿಂದಿನ ಉದ್ದೇಶ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಲೋಕಸಭೆ ಚುನಾವಣೆಯ ಈಗ ಸದ್ಯದ ಒಂದು ದೊಡ್ಡ ಟಾಸ್ಕ್ ಇರುವಂತದ್ದು ರಾಜ್ಯ ಬಿಜೆಪಿಗೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರೇ ಪ್ರಮುಖ ಜವಾಬ್ದಾರಿಯಲ್ಲಿರುವ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಗೆ ಎದುರಾಗಿರುವಂತಹ ಈ ಒಂದು ಬಂಡಾಯವನ್ನು ಶಮನಗೊಳಿಸುವುದಕ್ಕಾಗಿ ಈಗ ಸ್ವತಃ BS ಯಡಿಯೂರಪ್ಪ ಅವರೇ ಮುಂದಾಗಿದ್ದಾರೆ. ಹಾಗಾಗಿ ಅರುಣ್ ಪುತ್ತಿಲ ಸದ್ಯದಲ್ಲೇ ಬೆಂಗಳೂರಿಗೆ ಬಂದು ರಾಜ್ಯಾಧ್ಯಕ್ಷರ ಜೊತೆಗೆ ಭೇಟಿಯಾಗುವುದು ಮತ್ತೆ ಅಲ್ಲಿಯೇ ಬಿಜೆಪಿ ಜೊತೆಗೆ ಸೇರುವ ಬಗ್ಗೆ ಒಂದು ಘೋಷಣೆ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಪುತ್ತಿಲ ಪರಿವಾರದ ಮುಖಂಡರು ಕೂಡ ಕೆಲವು ಮಾಧ್ಯಮಕ್ಕೆ ಪುತ್ತೂರಿನಲ್ಲಿ ಮಾಹಿತಿಯನ್ನು ಅಧಿಕೃತವಾಗಿ ನೀಡಿರುವಂತದ್ದು. ರಜನಿ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ಮಾಹಿತಿಗೆ.